ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹಾಗಲಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಹಾಗಲಕಾಯಿನ ತೊಗೊಂಡಿದ್ದೀನಿ. ನೆಕ್ಸ್ಟು 2-3 ಈರುಳ್ಳಿ. ನೆಕ್ಸ್ಟ್ ಅದಕ್ಕೆ ಮಸಾಲೆ ಏನು ಬೇಕಂತ ನೋಡೋಣ. ಸ್ವಲ್ಪ ಎಳ್ಳು, ಕೊತ್ತಂಬರಿ, ಜೀರಿಗೆ, ಉದ್ದಿನಬೇಳೆ, ಮೆಂತೆ, 2 ಅಮಟೆಕಾಯಿ, ಸ್ವಲ್ಪ ಕಾಳುಮೆಣಸು, ಬೆಳ್ಳುಳ್ಳಿ, ಹಾಗೆ 10-15 ಒಣಮೆಣಸು ತೊಗೊಂಡಿದ್ದೀನಿ. ನೆಕ್ಸ್ಟು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೆಣಸು ಹುರ್ಕೊಳ್ಬೇಕು. ಈ ಮೆಣಸು ಅಷ್ಟು ಖಾರ ಇಲ್ಲ, ಹಾಗಾಗಿ ಒಂದು 15 ತೊಗೊಂಡಿದ್ದೀನಿ. ಖಾರ ಇರೋ ಮೆಣಸಾದರೆ 10 ಸಾಕಾಗುತ್ತೆ. ನೆಕ್ಸ್ಟು ಎಲ್ಲ ಮಸಾಲೆ ಪದಾರ್ಥಗಳನ್ನ ಹಾಕ್ಕೊಳ್ಬೇಕು. ಈ ಪಲ್ಯ ದೋಸೆಗೆ ಮತ್ತು ಚಪಾತಿ, ರೊಟ್ಟಿಗಂತೂ ತುಂಬ ಚೆನ್ನಾಗಾಗುತ್ತೆ. ಎಲ್ಲರೂ ಒಂದು ಸತಿ ಟ್ರೈ ಮಾಡಿ ನೋಡಿ. ಸ್ವಲ್ಪ ಬೆಳ್ಳುಳ್ಳಿನ ಉಳಿಸ್ಕೊಂಡಿದ್ದೀನಿ, ನೆಕ್ಸ್ಟ್ ಬೇಕಾಗುತ್ತೆ. ಇವಾಗ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಹುರ್ಕೊಂಡಾಗಿದೆ, ಇದನ್ನು ಡ್ರೈ ಪುಡಿ ಮಾಡಬೇಕು, ನೀರು ಹಾಕ್ಕೊಳ್ಬಾರ್ದು. ನೆಕ್ಸ್ಟು ಅದೇ ಪಾತ್ರೆಗೆ ಈರುಳ್ಳಿ ಹಾಕ್ಕೊಳ್ಬೇಕು. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅರ್ಧ ಫ್ರೈ ಆದ ನಂತರ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು. ಮತ್ತು ಇದನ್ನು ಫ್ರೈ ಮಾಡಬೇಕು. ನೆಕ್ಸ್ಟು ಹಾಗಲಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗಲಕಾಯಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಬೇಯೋಕ್ಕೆ ಬಿಡಬೇಕು. ಒಂದು 5 ನಿಮಿಷ ಆದರೂ ಕರೆಕ್ಟಾಗಿ ಬೇಯಬೇಕು. ಬೇಯೋಕ್ಕೆ ಇಡ್ತಾಯಿದ್ದೀನಿ. 5 ನಿಮಿಷ ಆಗಿದೆ. ಇವಾಗ 2 ಅಮಟೆಕಾಯಿನ ಚೆನ್ನಾಗಿ ಜಜ್ಜಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಟೇಸ್ಟ್ ಬರೋದೇ ಈ ಅಮಟೆಕಾಯಲ್ಲಿ. ಚೆನ್ನಾಗಿ ಜಜ್ಜಿದ್ರೆ ಅದ್ರದ್ದು ಹುಳಿ ಎಲ್ಲ ಬಿಟ್ಕೊಂಡು ಟೇಸ್ಟ್ ಕೂಡ ಚೆನ್ನಾಗಿ ಆಗುತ್ತೆ. ನೆಕ್ಸ್ಟು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅರ್ಧ ಬೆಂದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೇಕು. ಬೆಲ್ಲ ಹಾಕ್ಕೊಂಡು ಮತ್ತೊಂದು 2-3 ನಿಮಿಷ ಬೇಯಕ್ಕೆ ಬಿಡಬೇಕು. ಬೆಂದಾದಮೇಲೆ ಇದಕ್ಕಿವಾಗ ರುಬ್ಬಿಟ್ಕೊಂಡಿರೋ ಮಿಶ್ರಣನ ಹಾಕ್ಕೊಳ್ಬೇಕು. ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಳ್ಬೇಕು. ಇದನ್ನೀಗ ಒಂದು 5 ನಿಮಿಷ ಫ್ರೈ ಮಾಡಿ ನೋಡಿ. ರೊಟ್ಟಿ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಾಗುತ್ತೆ. ಒಂದು ಸತಿ ಎಲ್ಲರೂ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.